ನೀವು ನನ್ನ ಜರ್ನಿ ನೋಡಿದ್ದೀರಾ, ನನ್ನ ಪ್ರೇಮಗಾಮಿಯಿಂದ ಇವತ್ತರೆಗೂ ನನ್ನ ಎನ್ಕರೇಜ್ ಮಾಡಿದ್ದೀರಾ. ಅದೇ ರೀತಿ ನಾನು ಮತ್ತು ಗುಂಡ ಒಂದು ಅಭೂತಪೂರ್ವ ಯಶಸ್ಸು ನಿಮ್ಮಿಂದ. ಸೊ ನಾವು ಒಂದು ಸಣ್ಣದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ನಾನು ಮತ್ತು ಗುಂಡ ಆದಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಪ್ಯಾಂಡಮಿಕ್ ನನ್ನ ಸಕ್ಸಸ್ನ ಸಾಲ್ವ್ ಮಾಡಿಬಿಡ್ತು. ತಿರ್ಗಾ ಏನು ಮಾಡಬೇಕು ಅಂತ ಬಂದಾಗ ಅದೇ ಒದ್ದಾಟ, ಯಾರೂ ದುಡ್ಡು ಹಾಕೋರಿಲ್ಲ ಅಂತ ಬಂದಾಗ ಕೊನೆಗೆ ಲೈಕ್ ಒಂದು ಓಕೆ ನಾವು ಒಂದು ಒಳ್ಳೆ ಒಂದು ಕಂಟೆಂಟ್ ಇತ್ತು. ಎಲ್ಲ ಕಡೆ ನಾವು ಕಂಟೆಂಟ್, ಒಂದು ಪ್ಯಾಂಡಮಿಕಲ್ಲಿ ಕಂಟೆಂಟ್ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಕಂಟೆಂಟ್ ಇಸ್ ದ ಕಿಂಗ್ ಆಲ್ ದ ಟೈಮ್. ಒಂದು ಕಂಟೆಂಟ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡೋಣ, ಒಂದು ಹೊಸಬ್ರನ್ನ ಇಟ್ಕೊಂಡೇ ಹೋಗೋಣ ಅನ್ನೋ ರೀತಿಲಿ ಒಂದು ಸ್ಟಾರ್ಟ್ ಆಗಿದ್ದು. ಒಂದು ಸಣ್ಣದಾಗಿ ನಂದೊಂದು ಬ್ಯಾನರ್ ಮಾಡಿದೆ, ಶ್ರೀನಿವಾಸ್ ತಿಮ್ಮಯ್ಯ ಫಿಲಮ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಸಣ್ಣದಾಗಿ ನಂದೆಲ್ಲ ಮುಗಿಸ್ಕೊಂಡು ನಂತರ ಐ ಸ್ಟಾರ್ಟೆಡ್. ಅದಕ್ಕೆ ಹುಡುಕ್ತಿದ್ದಾಗ ಲೈಕ್ ನೈಋತ್ಯನೂ ಕೂಡ ಲೈಕ್ ಒಂದು ಕೈ ಜೋಡಿಸ್ದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಂಡ್ ಮಾಡೋದಕ್ಕೆ. ಅದಾದ ನಂತರ ನಾನೇನು ಫಂಡ್ ಮಾಡ್ಕೊಂಡಿದ್ದೆ, ಸರ್ ಭೀಮೇಶ್ ಸರ್ ಆಗಿರ್ಬೋದು, ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಇನ್ನೊಂದು ಹೇಳ್ತಾರೆ ಲೈಕ್ ರಾಜೇಶ್ ಅಂತ, ಎಲ್ಲರೂ ಕೈ ಜೋಡಿಸಿ ಈ ಸಿನಿಮಾ ನನ್ನ ಬ್ಯಾನರಲ್ಲಿ ಸಂಪೂರ್ಣವಾದಂಥ ಒಂದು ಟಾಕಿ ಪೋರ್ಷನ್ ಮುಗಿಸಿ ಈಗ ಸಾಂಗ್ ಪೋರ್ಷನ್ನು ಮುಗಿಸಿದ್ದೀನಿ. ಮೊದಲನೇ ಸಾಂಗ್ ಬಂದ್ಬಿಟ್ಟು ಭೂಷಣ್ ಮಾಸ್ಟರ್ ಮಾಡಿದ್ರು. ಎರಡನೇ ಸಾಂಗ್ ಒಂದು TDC ಕಂಪ್ನಿ ಒಂದು ಕೊರಿಯೋಗ್ರಾಫರ್ ಕಂಪ್ಲೀಟ್ ಮಾಡಿ ಈಗ ಮೂರನೇ ಸಾಂಗ್ ಮಾಡ್ತಾಯಿದ್ವಿ. ಹೈದರಾಬಾದಲ್ಲಿ ಮೊಯಿನ್ ಮಾಸ್ಟರ್ ಏನಿದ್ದಾರೆ, ಅವ್ರದ್ದು ಗೋಲ್ಡನ್ ಸ್ಪ್ಯಾರೋ ಒಂದು ಹಿಟ್ ಆಗಿತ್ತು. ಈಗ ಒಂದು ಅಮೇಝಿಂಗ್ ಒಂದು ಕೊರಿಯೋಗ್ರಫಿ ಒಂದು ಮಾಡ್ತಾ ಇದ್ದಾರೆ. ಸೊ ವಿಲ್ ಲೆಟ್ಸ್ ಇನ್ವೈಟ್ ಏನಂತ ಹೇಳ್ತಾರೆ ಮೊಯಿನ್ ಮಾಸ್ಟರ್ ಫಾರ್ ದ ಇಂಡಸ್ಟ್ರಿ. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಮೊಯಿನ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಸೊ ಇದನ್ನು ಮಾಡಿ ತಿರ್ಗಾ ಇಲ್ಲಿ ನಾವು ಒಂದು ಸಾಂಗ್ ಮಾಡಬೇಕು ಅಂತ ಬಂದಾಗ, ಒಂದು ಸೆಟ್ ನೋಡಬೇಕು ಅಂತ ಬಂದಾಗ ಹಾಗೆ ಭೇಟಿಯಾದ್ವಿ. ಸರ್ದೊಂದು ಪರಿಚಯ ಆಯಿತು. ಅವ್ರದ್ದೊಂದು ವೆಂಚರ್, ಅವ್ರದ್ದು ಪ್ರೀವಿಯಸ್ ಸಿನಿಮಾ ಮೊಹಮ್ಮದ್ ಗೌಸ್ ಏನಿದ್ದಾರೆ, ನಿಜಾಮ್ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ, ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ತಿರ್ಗಾ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊರತಾ ಇದೆ. ಇಲ್ಲಿ ನಮ್ಮ ಸಿನಿಮಾ ಎಲ್ಲ ಏನಂತ ಇಂಡಸ್ಟ್ರಿಯಲ್ ಟೆಕ್ನಿಷಿಯನ್, ಡೈರೆಕ್ಟರ್, ಪ್ರೊಡಕ್ಷನ್ ಹೌಸ್ಗಳು ಒಂದು ಒಳ್ಳೆ, ಇವಾಗ ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ ಅದೇ ಥರ ಒಂದು ಎಲ್ಲ ಹಸ್ಕೊಂಡು ಬಂದಿರ್ತಾರೆ ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕರು, ಒಂದು ಒಳ್ಳೆ ಸ್ಟುಡಿಯೋ ಬೇಕು ಅಂತ. ಆ ರೀತಿಯಲ್ಲಿ ಆ ಬರದಲ್ಲಿ ಒಂದು ಪ್ರಮಾಣದಲ್ಲಿ ಮೊಹಮ್ಮದ್ ಗೌಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋನ ಒಂದು ಆರಂಭ ಮಾಡಿದ್ದಾರೆ. ಅವರೆಲ್ಲರೂ ಅವ್ರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂಥ ಅವ್ರ ಯಶಸ್ಸು ಮುಂದುವರಿಲಿ, ಈ ಸ್ಟುಡಿಯೋ ಸಂಪೂರ್ಣ ಯಶಸ್ಸಾಗಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಇನಾಗ್ಯುರೇಟ್ ಮಾಡೋ ಅವ್ರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕೊಟ್ಟೋಣ ಮೊಹಮ್ಮದ್ ಗೌಸ್ ಅವರಿಗೆ. ಸೊ ಅದ್ಭುತವಾದಂಥ ಇಂಟೀರಿಯರಿಂದ ಹಿಡಿದು ಎಲ್ಲನೂ ಕೂಡ, ಇಂಟೀರಿಯರ್ ಡಿಸೈನ್ ಸ್ಟ್ರಕ್ಚರ್ ಎಲ್ಲನೂ ಕೂಡ ಹೀ ಈಸ್ ದ ಆರ್ಕಿಟೆಕ್ಟ್. ಇದು ಅವರ ಕನಸಿದು. ಹೀ ಈಸ್ ಡಿಸೈನ್ಡ್. ಸರ್ ಬನ್ನಿ ಸರ್. ಸರ್ ಎಸ್ ಸರ್, ಲೈಕ್ ಇದು ಈ ಸಿನಿಮಾ ಇಲ್ಲಿಂದ ಕನ್ನಡ ಈ ಸ್ಟುಡಿಯೋದಲ್ಲಿ ಆ್ಯಸ್ ಎನ್ ಇನಾಗ್ರೇಷನ್ ಐ ಆಮ್ ಲಕ್ಕಿಲಿ ಮೊದಲನೇ ಸಿನಿಮಾ ಇವತ್ತು ಈ ಸ್ಟುಡಿಯೋದಲ್ಲಿ ಮೊದಲನೇ ಸಿನಿಮಾ ನಂದೇ ಶೂಟ್ ಮಾಡ್ತಾ ಇರೋದು. ಐ ಆಮ್ ಲಕ್ಕಿ ಎನಫ್. ಸೊ ಲೈಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ನಿಮ್ಮ ಸ್ಟುಡಿಯೋ ಅಭೂತಪೂರ್ವ ಯಶಸ್ಸು ಕಾಣಲಿ, ಮತ್ತೆ ಇನ್ನೂ ಒಂದು 5-10 ಸ್ಟುಡಿಯೋಗಳು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಆಗಿ ಬರಲಿ ಸರ್. ಪ್ಲೀಸ್ ಎನ್ಕರೇಜ್ ಈ ಥರ ಸ್ಟುಡಿಯೋಗಳು ಸರ್ನ, ಇಡೀ ಇಂಡಸ್ಟ್ರಿ ಇದು ಸ್ಟುಡಿಯೋನ ಪ್ರಯೋಜನ ಪಡ್ಕೊಂಡು ಓಕೆ. ಸೊ ಸಿನಿಮಾ ಹೆಸರು ವರ್ಣವೇದಂ ಅಂತ.
ವರ್ಣ ಅಂದರೆ ಬಣ್ಣಗಳು, ವೇದಮ್ ಅಂದರೆ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅಂತ, ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ ಡ್ರಾಪಲ್ಲಿ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ. ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು, ವೇದ ಅನ್ನೋದು ಹೀರೋ ಹೆಸರು. ಇವರಿಬ್ರು ಒಂದು ಎಲಿಗೆಂಟ್ ಲವ್ ಸ್ಟೋರಿ. ಅಗೇನ್ ಅದೇ ಸೇಮ್ ಪ್ರೇಮ ಕತೆ, ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ನ ಇಟ್ಕೊಂಡಿದ್ದೀನಿ. ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕತೆನ ಕ್ರಾಫ್ಟ್ ಮಾಡಿದ್ದೀನಿ. ಇವತ್ತು ನೇಚರ್, ನಮ್ಮ ವಾಟ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಾಳಿಯಿಂದ ಹಿಡಿದು ಫುಡ್ಡಿನ ಎಲ್ಲನೂ ಏನಂತ ಹೇಳ್ತಾರೆ ಕರಪ್ಟ್ ಆಗಿದೆ, ಪೊಲ್ಯೂಟ್ ಆಗಿದೆ. ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್. ಸೊ ಆ ಕಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ. ಅದ್ರ ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ, ಒಂದು ಎಲಿಗೆಂಟ್ ಲವ್ ಸ್ಟೋರಿ ನಡೆಯುತ್ತೆ. ಎಲ್ಲ ಭಾವನೆಗಳನ್ನ ಎಮೋಷನ್ಸ್ ಜೊತೆ ಕಲರ್ಗಳ ಜೊತೆ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನಿಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು 60-65 ದಿವಸ ಶೂಟಿಂಗ್ ಮಾಡಿದ್ದೀನಿ. ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. 3 ಸಾಂಗ್ ಆಗಿ ಈಗ ಇನ್ನ 2 ಸಾಂಗ್ ಇದೆ. ಸೊ ಲೈಕ್ 3ನೇ ಸಾಂಗ್ ಮೊಯಿನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಸೊ ತಿರ್ಗಾ ಮತ್ತೆ ಭೂಷಣ್ ಮಾಸ್ಟರ್ ಇನ್ನೊಂದು ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಒಂದು 2 ಸಾಂಗ್, ಇನ್ನೊಂದು ಸಾಂಗ್ ಆದರೆ ಮತ್ತೆ ಒಂದು ಫೈಟ್ ಮಂಗಳೂರಲ್ಲಿ ಶೂಟ್ ಮಾಡಬೇಕು ಅಂತಿದ್ದೀವಿ. ಫೈಟ್ ಆದರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗುತ್ತೆ. ಸರ್ ರಾಜು ಬಲ್ವಾಡಿ ಅವರಿದ್ದಾರೆ, ಪ್ರೀತಮ್ ಸರ್ ಇದ್ದಾರೆ, ಶಿಲ್ಪ ಅವ್ರನ್ನ, ಸುಜಿತ್ ಅಂತ ತುಂಬ ಸಿನಿಮಾಗಳು ಮಾಡಿದ್ದಾರೆ. ಸುಜಿತ್ ಅಂತ ಇದೆ ಸರ್, ಒಂದು ಒಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದ್ದೀನಿ ಸರ್. ಸರ್ ವರ್ಣ ವೇದಮ್ ಅಂತ ಇದೆ. ವರ್ಣ ಅಂದ್ರೆ ಬೇರೆ ಬೇರೆಕ್ಕೂ ಅನ್ವಯ ಆಗುತ್ತೆ. ಸೊ ಏನಾದರೂ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಖಂಡಿತ ಇಲ್ಲ ಮೇಡಮ್. ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ, ಖಂಡಿತ ಇಲ್ಲ ಮೇಡಮ್. ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದ್ದೀನಿ ಮೇಡಮ್. ಒಂದು ಕಲರ್ ಮಾಫಿಯಾ, ಒಂದು ಕಂಟೆಂಟ್ ಇದೆ. ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ. ವರ್ಣ ಬಣ್ಣಗಳ ಮೇಲೆ ಹೋಗ್ತೀವಿ, ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ. ಒಂದು ಕಂಟೆಂಟ್ ಪ್ಯೂರ್ಲಿ ಸರ್. ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿದೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ದಿದ್ದೀನಿ ಸರ್. ಅದು ಬ್ಯಾಕ್ ಡ್ರಾಪ್ ಅಲ್ಲಿ ಏನಾದರೂ ರಿಯಲ್ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀರಾ ಸರ್, ಅಥವಾ ನಿಮ್ಮದೇ ಕಲ್ಪನೆ? ಕಲ್ಪನೆ ಮ್ಯಾಮ್, ಕಲ್ಪನೆ. ಒಂದು ಬ್ಯೂಟಿಫುಲ್ ಅಲ್ಲಿಗೆ ಒಂದು 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 ವಿಷಯ ಸಿಕ್ಕಿತ್ತು. ಸೊ ಆ ವಿಷಯನ ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ ಲೈಕ್ ಒಂದು ವೇರ್ ಐ ಹ್ಯಾವ್ ರಿಟರ್ನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು. ಕಂಟೆಂಟ್ ವಿಷಯಗಳನ್ನ, ಕಂಟೆಂಟೇ ಕಿಂಗ್ ಅಂತ ತುಂಬ ಪ್ರೊಡ್ಯೂಸರ್ಸ್ಗೆ ನಮ್ಮ ಮನದಟ್ಟು ಮಾಡೋಕ್ಕೆ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾ ಇಲ್ಲ. ತುಂಬ ಒದ್ದಾಟ ಕೊನೆಗೆ. ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟಲ್ಲಿ ಕಿಂಗ್ ಆಗಿದ್ದಾವೆ. ಇವಾಗ OTT ಪ್ಲಾಟ್ಫಾರ್ಮ್ ಎಂದು ಜನನೂ ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದ್ದಾರೆ. ಸೊ ಕಂಟೆಂಟಲ್ಲಿ ನಾವು ಹಿಂದುಳಿತಾನೆ ಇದೀವಿ ಅಂತ ನಂಗೆ ಅನಿಸೋ. ಎಲ್ಲೋ ಒಂದು ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋಂದಾಗ ಒಂದು ವಿಷಯನ ಸಿಕ್ಕಿತ್ತು, ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೆ ಮೇಡಮ್. ಇವತ್ತಿನ ಸಾಂಗ್ ಶೂಟಿಂಗ್ ಬಗ್ಗೆ ಹೇಳಿ ಸರ್. ಹಾಂ, ವರ್ಣವೇದಮ್ ಅಂತ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು. ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ, ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗಡೆ ಮತ್ತೆ ತನುಷಾ ಅಂತ ಸಿಂಗರು, ಸರ್ ದೇವಸನ್. ಅದು ಮೊಯಿನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಬೇರೆ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಇವ್ರು ಬಿಟ್ಟು ಸೀನಿಯರ್ ಆರ್ಟಿಸ್ಟ್ಗಳು ಹತ್ರ ಎಲ್ಲ ಇಟ್ಕೊಂಡಿದ್ದಾರೆ? ಸರ್ ಅದೇ ಸರ್, ಲೈಕ್ ಪ್ರೀತಮ್, ರಾಜ್ ಬಲಡಿ ಮೇನ್ ಅವರ ಹೀರೋ ತಂದೆ, ಹೀರೋಯಿನ್ ತಂದೆ, ಇವರಿಬ್ಬರ ಮೇಲೆ ಎರಡು ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್. ಸೊ ಅವರಿಬ್ಬರ ಮೇಲೆ ಟ್ರಾವೆಲ್ ಆಗುತ್ತೆ. ಆ ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲಿ ಅವ್ರ ಮೇನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀನಿ ಸರ್. ಸರ್ ಇದು ಏನಂತ ಹೇಳಿ ನಿಮ್ಗೆ ಅವಾಗಲೇ ಹೇಳ್ದಂಗೆ ಸರ್, ನಾನು ಸಿನಿಮಾ ನನ್ನ ಬ್ಯಾನರಲ್ಲಿ ಶ್ರೀನಿವಾಸ್ ಫಿಲಮ್ ಫ್ಯಾಕ್ಟ್ರಿ ಅಂತ ಮಾಡ್ಕೊಂಡೆ, ಸ್ಟಾಫ್ ಅಂತ ಒಂದು ಇದರಲ್ಲಿ. ಬಿಕಾಸ್ ತುಂಬ ಒದ್ದಾಡ್ತಿದ್ದಾಗ ನನ್ನ ಹತ್ರ ಏನೋ ಒಂದು ಸಣ್ಣ ಪುಟ್ಟ ಅಮೌಂಟ್ ಇತ್ತು, ಅದ್ರಲ್ಲಿ ಮಾಡ್ಕೊಂಡೆ. ಅದಾದ ನಂತರ ಯಾರೊಬ್ರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದರಲ್ಲೇ ಕೈ ಬಿಟ್ಟು ಹೋಗ್ರು. ಕೊನೆಗೆ ಆಮೇಲೆ ನೈಋತ್ಯ ಒಂದು ಫಂಡ್ ಮಾಡಿದ್ರು. ಸೊ ಅದಾದ್ಮೇಲೆ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ರು ಇದ್ದಾರೆ. ಆಮೇಲೆ ಭೀಮೇಶ್ವರ್ ಅಂತ ಸರ್, ಬನ್ನಿ ಸರ್, ಭೀಮೇಶ್ ರಾಜೇಶ್ ಸರ್ ಅಂತ. ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆ ಇದ್ರು ಸರ್. ಸೊ ಈ ರೀತಿಲಿ ಒಂದು ಟೀಮು ಇಲ್ಲಿ ವಿಶ್ವನಾಥ್ ಸರ್ ಇಲ್ಲಿ ಕೂತಿದ್ದಾರೆ. ಎಲ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್. ಎಲ್ಲಿದ್ದಾರೆ? ಈ ಚಿತ್ರಕ್ಕೆ ನಾನು ಕೂಡ ಬಂಡವಾಳ ಹೂಡಿದ್ದೀನಿ. ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅವ್ರ ಟ್ಯಾಲೆಂಟು ಇನ್ನೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ. ಹಾಗಾಗಿ ಅವರು ಈ ವರ್ಣವೇದಮ್ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ, ಆಯ್ತು ಸರ್, ಖಂಡಿತ ಆಗ್ತೀನಿ, ನಿಮ್ಮೊಟ್ಟಿಗೆ ನಾವು ಇರ್ತೀವಿ, ನೀವು ಮಾಡಿ, ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ. ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು. ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು. ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಹೂಡಿರೋದು ನನಗೆ ತುಂಬಾ ಖುಷಿ ಇದೆ. ಹಾಗಾಗಿ ಈ ವರ್ಣವೇದಮ್ ಚಿತ್ರ ಖಂಡಿತ ಕನ್ನಡದಲ್ಲಿ ಒಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಇದಕ್ಕಿಂತ ಮುಂಚೆ ಏನಾದರೂ ಸಿನಿಮಾ ಮಾಡಿದ್ದೀರಾ ಅಥವಾ ಮಾಡಿದ್ದೀನಿ. ರಾವೆನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ. ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ, ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ. ಆಮೇಲೆ
ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾರಾಮ್ ಅವ್ರದ್ದು ಲವ್ ಮಿ ಆರ್ ಹೇಟ್ ಮಿ ಅಂತ, ಅದಕ್ಕೂ ಕೂಡ ಒಂದಷ್ಟು ಬಂಡವಾಳನ ಹೂಡಿದ್ದೀನಿ. ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ. ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾಯಿದ್ದೀನಿ. ಸರ್, ಈ ಸಿನಿಮಾದ್ದು ಟೋಟಲ್ ಬಜೆಟ್ ಪ್ಲ್ಯಾನ್ ಏನು ಸರ್? ಅದು ಟೋಟಲ್ ಬಜೆಟ್ಟು ಶ್ರೀನಿವಾಸ್ ಸರ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನು ನಾವು ಅವ್ರಿಗೆ ಪೂರೈಸಿದ್ದೀವಿ. ಅದು ಮಾಡ್ತೀವಿ. ಥಾಟ್ ಇರುತ್ತಲ್ಲ ಇದರಲ್ಲಿ ಮುಗಿಸ್ಬೇಕು ಎಷ್ಟು? ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್. 1.5 ಎಲ್ಲ ಒಂದು ಮಾತಾಡ್ಬೋದಾ? ಅವ್ರು ಮಾತಾಡ್ಬೋದು. ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪವಾದ. 1 ಕೋಟಿ ಹೇಳ್ತಾನೆ, 5 ಕೋಟಿ ಮಾಡ್ತಾನೆ, 5 ಕೋಟಿ ಹೇಳ್ತಾನೆ, 10 ಕೋಟಿ ಮಾಡ್ತಾನೆ ಅಂತ. ಬಟ್ ಏನಕ್ಕೆ ಜಾಸ್ತಿ ಅಂತ ಅನಲೈಸ್ ಮಾಡಲ್ಲ ಸರ್. ಎಲ್ಲೂ ಕೂಡ ಎಲ್ಲಿ ಜಾಸ್ತಿ ಆಯಿತು ಅಂತ ಅನಲೈಸ್ ಮಾಡಲ್ಲ ಸರ್. ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ, ಪೇಪರ್ ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್, ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಅಂದಾಗ ಡ್ಯಾಮೇಜ್ ಆಗೇ ಆಗುತ್ತೆ ಸರ್. ಸೊ ಮೋರ್ ಐ ಪ್ರಿಪೇರ್. ಇವಾಗ ನಾನು 1.5 ವರ್ಷ ಆಲ್ಮೋಸ್ಟ್ 16 ತಿಂಗಳು ಕತೆ ಬರೀತೀನಿ ಸರ್. ತಿರ್ಗಿ ಅದ್ರ ಮೇಲೆ 6 ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ. ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್, ನಾನೇ ಆರ್ಟ್ ಡೈರೆಕ್ಟ್ರು. ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್. ಎಲ್ಲಿ ಯಾವುದಕ್ಕೆ ಇವಾಗ ನಾನು ಹೇಳಬೇಕಂದ್ರೆ ನನ್ನ ಲಿಮಿಟೇಷನ್, ನಾನು ಇಲ್ಲಿ ಮಾಡೋಕ್ಕೆ ಯೋಗ್ಯತೆನೇ ಇಲ್ಲ ಸರ್ ನನಗೆ. ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಕಟ್ ಮಾಡಿದ್ದೀನಿ. ಸೊ ಟೆಕ್ನಿಕಲ್ ಆಗಿ ಏನೇನೋ ಒನ್ ಆಫ್ ದ ಫೈನೆಸ್ಟ್ ಎಕ್ವಿಪ್ಮೆಂಟ್ ತೊಗೊಂಡಿದ್ದೀನಿ, ಫೈನೆಸ್ಟ್ ಟೆಕ್ನಿಷಿಯನ್ಸ್ ತೊಗೊಂಡಿದ್ದೀನಿ. 1.5 ಬಜೆಟು, ನಾನು ಇನ್ನೂ 1.3 ಒಳಗಡೆ ಇದ್ದೀನಿ ಸರ್. ಇನ್ನೂ 20 ಲಕ್ಷ ಇದೆ ನನಗೆ, ಬ್ಯಾಲೆನ್ಸಲ್ಲಿ ಇದ್ದೀನಿ. ಎಲ್ಲರೂ 1.5 2 ಕೋಟಿ ಆಗಿರುತ್ತೆ, 3 ಬಜೆಟ್ ಹೇಳ್ತಾರೆ, ಅಷ್ಟೊಳಗಡೆ ಇದ್ದೀನಿ ಸರ್. ಅಷ್ಟು ಡೀಟೇಲ್ ಆಗಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರನೇ ನಾನು ಖರ್ಚು ಮಾಡಿದ್ದೀನಿ. ಫುಲ್ ಕಂಟ್ರೋಲು ನನ್ನ. ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಡ್ಜ್ ಇದ್ದಾಗ ಸಿನಿಮಾ ಬಜೆಟು ಮೀರಿ ಹೋಗಲ್ಲ ಸರ್. ಆಮೇಲೆ ಸಿನಿಮಾ ಲಾಸ್ ಆಗಲ್ಲ ಸರ್. ಸಿನಿಮಾ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟ್ರ್ ಮುಂದೆ ಫೈಟ್ ಮಾಡಲ್ಲ ಸರ್. ಸೊ ಆ ರೀತಿಲಿ ಆ ಒಂದು ಬಜೆಟ್ 1.5 ಸರ್. ಶ್ರೀನಿವಾಸ್ ಸರ್ದು ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್. ಅವರೇ ಇಳಿತಾರೆ ಪ್ರತಿಯೊಂದಕ್ಕೂ. ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಮತ್ತು ಆರ್ಟಿಸ್ಟ್ಗಳದ್ದಾಗಿರ್ಬೋದು, ಏನೇ ಇದ್ರೂ ಯಾರಿಗೊಬ್ರು ಜವಾಬ್ದಾರಿ ಕೊಟ್ಟು ಹಿಂದೆ ಕೂತ್ಕೊಳ್ಳೋವಂಥ ಕೆಲಸ ಮಾಡಲ್ಲ. ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಶನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧನೆ ಅನ್ನೋದು ಇಳಿದಿದ್ದಾರೆ. ಹಾಗಾಗಿ ಅವ್ರ ಮೇಲೆ ನಮಗೆ ಭಾಳನೇ ಭರವಸೆ ಇದೆ. ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂಥ ನಿರ್ದೇಶಕ ಕನ್ನಡ ಚಿತ್ರೋದ್ಯಮಕ್ಕೆ ಖಂಡಿತ ಈ ಮೂವಿ ಮುಖಾಂತರ ಮತ್ತು ಸಿಗ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಒಂದು ಲ್ಯಾಂಗ್ವೇಜ್ ಕನ್ನಡ ಮಾತ್ರ ಸರ್. ಕನ್ನಡ ಮಾತ್ರ ಸರ್. ನನಗೆ ಭಾಷೆ ಮೇಲೆ ಆಮೇಲೆ ಎಲ್ಲ ಲ್ಯಾಂಗ್ವೇಜು ಒಂದು ಸೊಗಡಿರುತ್ತೆ ಸರ್. ಆಮೇಲೆ ನನ್ನ ಒಂದು ಅಭಿಪ್ರಾಯ, ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಹಿತಿ ಕೊಡ್ತಿದ್ದೀವಿ ಸರ್. ಸರ್ ಪ್ಯಾನ್ ಇಂಡಿಯಾ ಅಂದರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್. ಕನ್ನಡ ಟೇಕ್ ಮಾಡಿದೆ ಸರ್, ಬಂದು ಸರ್ ತೆಲುಗು ಟೇಕ್ ಮಾಡಿದೆ ಸರ್, ತಮಿಳ್ ಟೇಕ್ ಮಾಡಿದೆ ಸರ್. ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡಿರುತ್ತೆ. ನೀವು ಹೇಗಿದ್ದೀರಾ ಅಂತ ಹೇಳಿದಾಗ, ನಾನು ಇನ್ನೊಂದು ಸ್ಲ್ಯಾಂಗಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲ್ಯಾಂಗ್ವೇಜಲ್ಲೇ ನಾನು ಟೇಕ್ ತೊಗೋಬೇಕು ಸರ್. ದಟ್ ಈಸ್ ಪ್ಯಾನ್ ಇಂಡಿಯಾ. ಇಫ್ ಆಲ್ ದ ಲ್ಯಾಂಗ್ವೇಜ್ ಹ್ಯಾಸ್ ಟೇಕನ್ ಆನ್ ದ ಸೆಟ್, ಎಲ್ಲರೂ ಆ ಲಿಪ್ಸಿಂಗ್ ಮಾಡಿ ತೊಗೊಂಡಿದ್ದಾಗ ಪ್ಯಾನ್ ಇಂಡಿಯಾ ಸರ್. ನಾನು ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ಬೀಯಿಂಗ್ ಕನ್ನಡಿಗನಾಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನು, ಪ್ರತಿ ಲಿರಿಕ್ಸ್ನ ಸೊಗಡನ್ನು ನಾನು ಅದನ್ನು ಡೆಲಿವರಿ ಮಾಡ್ತೀನಿ ಸರ್. ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದರೆ ದಟ್ ಕುಡ್ ಬಿ ಡನ್ ಸರ್. ನಾವು ಡಬ್ಬಿಂಗ್ 5 ದಿವಸದಲ್ಲಿ ಮಾಡ್ಬೋದು ಸರ್. ದಟ್ ಈಸ್ ಆ್ಯಕ್ಚುಲಿ ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಅಲ್ಲ ಸರ್. ನನ್ನ ಹೆಸರು ನೈಋತ್ಯ ಅಂತ. ಫಸ್ಟು ನಾನು ಮೇನ್ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರು ಫಸ್ಟು ಗೈಡ್ ಮಾಡಿದ್ದು. ಆ್ಯಂಡ್ ಅವತ್ತಿಂದ ಥಿಯೇಟ್ರ್ ಮಾಡಿದ್ದೀನಿ, ಬ್ಯಾಂಗ್ಳೂರೇಷನ್ ಥಿಯೇಟ್ರ್ ಅಂತ. ಅದಾದಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ನು, ನವರಸ ಸಾಧನ, ಆಮೇಲೆ ಡ್ಯಾನ್ಸಲ್ಲಿ ಸಾಲ್ಸಾ ಕಲಿಸಿದ್ದಾರೆ, ಕಂಟೆಂಪ್ರರಿ, ಫ್ರೀ ಸ್ಟೈಲ್ ಎಲ್ಲ ಮಾಡಿಸಿದ್ದಾರೆ. ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲದರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ. ಒಂದು ಸೀನ್ ಮೇಲೆ, ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ, ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ. ಸೊ ಅದು ಸ್ಪೆಷಲ್ ಸರ್ ಬಗ್ಗೆ. ಮತ್ತು ಮೂವಿ ಬಗ್ಗೆ ಮೊದಲನೇ ಫಿಲ್ಮ್. ಹಾಂ ಸರ್. ಏನು ತಯಾರಿ ಸರ್? ಅದೇ ಆಲ್ಮೋಸ್ಟ್ 1.5 ಇಯರ್ ಟ್ರೈನ್ ಮಾಡಿದ್ದೀನಿ. ಸರ್ ಜೊತೆನೇ ಇದ್ದೆ. ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸಾ, ಫ್ರೀ ಸ್ಟೈಲ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ವೈಸ್ ನವರಸ ಸಾಧನ ಮುಗಿಸಿದ್ದೀನಿ. ಬ್ಯಾಂಗ್ಳೂರೇಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ. ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದೆ ಸರ್. ಐ ವರ್ಕ್ ಎಲ್ಲ, ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೂ ವರ್ಕ್ ಮಾಡಿಸಿದೆ. ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ, ಎನರ್ಜೆಟಿಕ್ ಮ್ಯೂಸಿಷಿಯನ್ನು. ಲೈಕ್ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅವನದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ. ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡನಾಟ ಹೆಂಗೆ ನಡೆಯುತ್ತೆ, ಮತ್ತು ಕಲರ್ ಮಾಫಿಯಾ ಬಗ್ಗೆ ಹೆಂಗೆ ಇಬ್ಬರು ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬಂದಿದೆ. ಫೈಟ್ ಸೈಡ್ ಇದೆ ಮೇಡಮ್, 4 ಇದೆ ಟೋಟಲ್. ಚೆನ್ನಾಗಿ ಬಂದಿದೆ. ಕುಂಫು ಮಾಸ್ಟರ್ ಮಾಡಿದೆ. ನಿಮ್ಮ ಹೆಸರು ಸಿನಿಮಾ ಬಂದ ಚೇಂಜ್ ಮಾಡ್ಕೊಂಡ್ರ? ಇಲ್ಲ ಸರ್, ನನ್ನ ಹೆಸರೇ ಅದು, ನೈಋತ್ಯ ಅಂತ. ಅಪ್ಪ ಇಟ್ಟಿದ್ದು ಡಿಫ್ರೆಂಟ್ ಆಗಿರಲಿ. ಅದೇನೆ
ಥ್ಯಾಂಕ್ ಯು ಸರ್. ಆಗಿದ್ದೀರಾ ಅಂತ ಭಾವಿಸ್ತೀನಿ. ಮೋಕ್ಷ ರೆಡಿ ಆಗಿಲ್ಲ, ಮೋಕ್ಷ ರೆಡಿ ಆದ್ಮೇಲೆ ನೀವು ಶುರು ಮಾಡ್ಬೇಕು. ಸರ್ ಎಲ್ರಿಗೂ ನಮಸ್ಕಾರ. ನೀವು ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸಿದ್ದೀನಿ. ನನ್ನ ಹೆಸರು ಪ್ರತೀಕ್ಷಾ ಪ್ರಭು. ನಾನು ಹುಟ್ಟು ಬೆಳೆದಿದ್ದು ಮಂಗಳೂರಲ್ಲಿ ಆ್ಯಕ್ಚುಲಿ. ಸರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಸಿನಿಮಾ ನಿಮ್ಮ ಬಗ್ಗೆ ಓಕೆ. ಆ್ಯಕ್ಚುಲಿ ಒಂದು 2-3 ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ. ಆ್ಯಂಡ್ 3 ವರ್ಷದ ಎಕ್ಸ್ಪೀರಿಯನ್ಸ್ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನಗಿಷ್ಟ ಇಲ್ಲ. ಸೊ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಈ ಫಿಲ್ಮು. ತೂಕ ಮಾಡಬೇಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಪಾತ್ರದ ಬಗ್ಗೆ. ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ, ಆ್ಯಕ್ಚುಲಿ ಕಾಲೇಜ್ ಸ್ಟೂಡೆಂಟು. ಅವಳು ವೋಕಲಿಸ್ಟು ಸಿನಿಮಾದಲ್ಲಿ. ಅದೇ ಒಂಚೂರು ಏನಂತೀವಿ ಲವ್ಲಿ ಆಗಿದ್ದಾಳೆ. ಅವಳು ಫ್ಯಾಮಿಲಿ ಓರಿಯೆಂಟೆಡು, ಎಲ್ರಿಗೆ ತುಂಬಾ ಕೇರಿಂಗ್ ಥರ ಇರೋದು. ಹೌದು, ಡೆಬ್ಯೂ. ಇದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರು? ಅಂದರೆ ಕಾಲೇಜಲ್ಲಿ ಇವಾಗಲೂ ನಾನು ಓದ್ತಿದ್ದೀನಿ, ಕಾಲೇಜಲ್ಲಿ ಇದ್ದೀನಿ. ಸೊ ಇದೇ ಫಸ್ಟ್ ಮೂವಿ ಡೆಬ್ಯೂ. ಯಾವ ಕಾಲೇಜ್ ಹೆಸರು? ಮಂಗಳೂರಲ್ಲಿ ಸೇಂಟ್ ಅಲಾಷಿಯಸ್ ಅಂತ. ಈ ಅವಕಾಶ ಬಂದಿದೆ. ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು. ಅಂದರೆ ಸಿನಿಮಾದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇರ್ತೀನಿ. ಹಾಂ ಹೌದು, ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ನಿಮ್ಮಿಂದನೇ ಮಾಫಿಯಾ ಸ್ಟಾರ್ಟ್ ಆಗೋದು ಕಲರ್ ಎಸ್ ಇವಳ ಪಾತ್ರ ಲೈಕ್ ಇವಳ ಒಂದು ಹ್ಯಾಬಿಟ್ ಇರುತ್ತೆ, ಒಂದು ತಿಂಗಳಿಗೆ ಒಂದ್ಸಲ ಶಿ ಡೆವೋಟ್ಸ್ ಹರ್ ಒನ್ ಡೇ ಫಾರ್ ದ ಸೋಷಿಯಲ್ ಕಾಸಿಗೆ ಮಾಡ್ತಿರ್ತಾಳೆ. ಅದರಲ್ಲಿ ಒಂದೊಂದು ಕಾಸು ಮಾಡ್ತಿರ್ತಾಳೆ. ಅಲ್ಲಿ ಒಂದು ಕಾಸಲ್ಲಿ ಒಂದು ಕಲರ್ ಮಾಫಿಯಾ ಅದು ಗೊತ್ತಾಗುತ್ತೆ. ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದರೆ ಆ ಕಲರ್ದೊಂದು ಫ್ಯಾಕ್ಟ್ರಿ ಮರ್ಚೆಂಟು, ಹೀರೋ ತಂದೆ ಕಲರ್ ಮರ್ಚೆಂಟು ಅನ್ನೋ ಕಲರ್ ಮಾಫಿಯಾ. ಸೊ ಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ. ಒಂದು 2 ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲಿ ಅಗೇನ್ ಎಲಿಗೆಂಟ್ ಲವ್ ಸ್ಟೋರಿ. ಬಟ್ ಅಗೇನ್ ವರ್ಣವೇದಂ ಕಂಟೆಂಟು ಅಗೇನ್ ಐ ಕೆಪ್ಟ್ ಬಿಕಾಸ್ ಅದನ್ನು USB, ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್. ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡ್ಬೇಕು ಸರ್. ನೆಕ್ಸ್ಟ್ ಯಾರು ಮಾತಾಡಿ? सर एल्लरिಗೂ नमस्कार. मुझे कन्नड़ नहीं आता है. हाँ एक्चुअली ये भी पूरा डायरेक्टर सर सिखाए थे अभी. एल्लरिಗೂ नमस्कार वो जो लाइन है. और मुझे ये सॉन्ग कोरियोग्राफी करने में बहुत मज़ा आ रहा है. और हमारे आर्टिस्ट लोग एंड हमारे DOP सर एंड डायरेक्टर सर सब लोग का सपोर्ट सब लोग का बहुत सपोर्ट है इधर. बहुत अच्छा लग रहा है इधर काम करने में. और सब कन्नड़ा मीडिया को थैंक यू सो मच इधर आने के लिए. एंड वंस अगेन एल्लरिಗೂ नमस्कार. ये मूवी को सपोर्ट करो, बहुत अच्छा कॉन्सेप्ट है और बहुत अच्छा सॉन्ग मुझे दिया. डायरेक्टर सर को थैंक यू सो मच. ब्यूटीफुल सॉन्ग. थैंक यू सर. ಫಸ್ಟ್ ಫಿಲ್ಮ್ ಇದು? नहीं सर, उससे पहले भी इधर मूवी करा था, उपाध्यक्ष 2 ऐसा करा था. और मैं जानी मास्टर का असिस्टेंट हूँ इधर पुनीत सर से और सब स्टार से काम कर रहा हूँ. फिर भी कन्नड़ नहीं थी. मगर हमारे मास्टर जस्ट वर्क बोलते थे, वही करता था सर. मतलब वो लैंग्वेज में उतना इन्वॉल्व नहीं होता था. हमारा डांस में लैंग्वेज क्या रहता है, 5, 6, 7, 8 बोलना है और मार्क लगाना है, साउंड यही रहता है ना सर. तो लैंग्वेज सीखने के लिए उतना टाइम नहीं मिला है. ಸರ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ. ಸರ್ ಥ್ಯಾಂಕ್ ಯು ಸರ್. ಸರ್ ಮೈ ಹಾರ್ಟ್ ಫೆಲ್ಟ್ ವಿಶಸ್ ಫ್ರಮ್ ದ ಕನ್ನಡ ಇಂಡಸ್ಟ್ರಿ. ಖಂಡಿತ ನಿಮ್ಮ ಸ್ಟುಡಿಯೋನ ನಾವು ಉಪಯೋಗಿಸ್ಕೊಳ್ತೀವಿ ಸರ್. ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿ ಸರ್. ಥ್ಯಾಂಕ್ ಯು. ಎಷ್ಟು ಎಕರೆ ಇದೆ? कितना एकड़ है? ये 6 एकर्स में है सर. ये ಇಲ್ಲಿ ಏನೇನು ಫೆಸಿಲಿಟಿ ಇದೆ? फैसिलिटी क्या क्या है? इधर देखिए सर, ऑल बहुत सारे प्यारे सेट्स है इधर, बहुत अच्छे सेट्स है. सर ದ ಫೇಸ್ ಇದೆ ಸರ್. स्टूडियो के बारे में कन्नड़ ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯ ಇವಾಗ ಲಂಡನ್ ಸ್ಟ್ರೀಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ. ಆಮೇಲೆ ವಾಟ್ ವಾಸ್ ಫಿತೂರ್ದು ಒಂದು ಸೆಟಪ್ ಮಾಡಿದ್ದಾರೆ ಸರ್. ಆಮೇಲೆ ತಿರ್ಗಾ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್, ಗ್ಲಾಸ್ ಹೌಸ್. ಆಮೇಲೆ ತಿರ್ಗಾ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ 2 ಮುಂದೆ ಸೆಟಪ್. ಸೊ ಆಲ್ಮೋಸ್ಟ್ ಒಂದು 7-8 ಸೆಟಪ್. ಇಂಟೀರಿಯರ್ ಆಗಿ ನಾನು ಹೇಳ್ತಾರೆ ಲೈಕ್ ಶೂಟ್ ಮಾಡೋದಕ್ಕೆ, ಕ್ಲೋಸ್ ಅಪ್ ಶಾಟ್ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡೇ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ಲೈಟ್ಸ್ಗೆಲ್ಲ. ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಬಂದ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬೇಕು ಸರ್. ಟೆಕ್ನಿಕಲ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್. ಆ ಸ್ಪೇಸ್ ಬಿಕಾಸ್ ಅವ್ರು ನಿಜಾಮ್ ಸಿಟಿಲಿ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದಲ್ಲಿ ಆ ರೀತಿಲಿ ವರ್ಕಿಂಗ್, ಇವಾಗ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಲ್ಲ ಸರ್, ಆ ವರ್ಕಿಂಗ್ ಅಟ್ಮಾಸ್ಫಿಯರ್ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ. ಸೊ ಲೈಕ್ ಶಾರ್ಟ್ ಕಂಪೋಸಿಷನ್ ಇಂದ ಹಿಡಿದು ನಮ್ಮ ಮೂವ್ಮೆಂಟ್ಗೆ ಆ ಕಂಪೋಸಿಷನ್ ಇದೆ. ಇವರೇ ಕನ್ಸ್ಟ್ರಕ್ಷನು, ಆ ಕಂಪ್ಲೀಟ್ ಡಿಸೈನು, ಇವರ ಒಂದು ಏನು ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್. नेक्स्ट टाइम पूरा कंप्लीट होने के बाद बुलाइए सब. श्योर सर. 30th को इनाग्रेशन है.
आप लोग ज़रूर आना चाहिए. ಶಿವ ಸರ್ ನೆಕ್ಸ್ಟ್ ಅವ್ರನ್ನ ಹೀರೋ ಹಾಕೊಂಡು ಮಾಡ್ಬೋದು. ಅಲ್ಲ ಸರ್, ಮಾತುಗಳು ಒಂದು ಹೇಳಿದ್ದಾರೆ, ಒಂದು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ನಂದೇನೋ ಒಂದು 10 ಬೌಂಡೆಡ್ ಸ್ಕ್ರಿಪ್ಟ್ ಇದೆ. Thank you so much sir for your compliment. ಆಲ್ ದ ಬೆಸ್ಟ್. Thank you sir. Thank you so much. ನನ್ನ ಒದ್ದಾಡ್ತಿದ್ದಾಗ ಒಬ್ರು ಹೆಸರನ್ನ ತಗೊಳ್ಬೇಕು ಸರ್. ಶೈಜು ಅಂತ ನಮ್ಮ ವಿರಾಜ್ಪೇಟೆಯವರು ಸರ್. ಲೈಕ್ ಅವರು ನನಗೆ ನಿಂತ್ಕೊಂಡ್ರು ಸರ್ ಮೊದಲು. ಲೈಕ್ ಒದ್ದಾಡ್ತಿದ್ದಾಗ ನನ್ನ ಕೆಲಸನ ನೋಡಿದ್ರವರು. ಸೊ ನಿಂತ್ಕೊಂಡು ಆ ಸಿನಿಮಾ ಮುಂದುವರೆದಕ್ಕೆ ಶೈಜು ಅನ್ನೋರು ಮುಖ್ಯ ಕಾರಣ ಸರ್. ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಬಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಹೇಳ್ತಾರೆ ಗಗನ್ ಬಡಿಯರಿ ಅಂತ. ಸೊ ನಾನು ಒಂದು 10-15 ವರ್ಷ ಸ್ನೇಹಿತರು. ವಿ ಅಂಡರ್ಸ್ಟ್ಯಾಂಡ್ ಎಂತ ಹೇಳ್ತಾರೆ, ಒಂದು ಕ್ರಿಯೇಟಿವ್ ಒಂದು ವೇವ್ ಲೆಂತ್ನ ಅಂಡರ್ಸ್ಟ್ಯಾಂಡ್ ಒಂದು ಅರ್ಥ ಮಾಡ್ಕೊಳ್ತೀವಿ. ಸೊ ನನ್ನ ಸ್ಕ್ರಿಪ್ಟ್ ಒಂದು ಸ್ಟ್ರೆಂತ್ ಆದರೆ, ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನಂದು ಇನ್ನೊಂದು ಸ್ಟ್ರೆಂತು. ಅದೇ ರೀತಿ ಅಂತ ಹೇಳ್ತಾರೆ ನಮ್ಮ ಏನಂತ ಹೇಳ್ತಾರೆ ಎಡಿಟರ್ ಬಂದ್ಬಿಟ್ಟು KM ಪ್ರಕಾಶ್ ಅವರು. ನಮ್ಮ ಚಿದಾನಂದು ಲೈಕ್ ಇಲ್ಲೋದ್ರು ಸರ್ ಚಿದಾನಂದ್ ಸರ್ ಕ್ಯಾಮ್ರಾಮನ್. ನಾನು ಮತ್ತು ಗುಂಡ ಕ್ಯಾಮ್ರಾಮನ್ನು ಸರ್. ಇದು ಕಥೆದು ಒಂದು ಹುಳು ಹುಟ್ಟಿದ್ದೇನೆ. ನಾವಿಬ್ರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದೀವಿ ಸರ್. ಅಲ್ಲಿ ಸಿನಿಮಾ ಚೆನ್ನಾಗಾದ್ರೂ ಕೂಡ ಸ್ವಲ್ಪ ನಮ್ಮಿಬ್ರು ಒದ್ದಾಟ ಇತ್ತು. ಕೊನೆಗೆ ನಾವಿಬ್ರು ಒದ್ದಾಟ ಅಲ್ಲಿಂದ ಆರಂಭ ಆಗಿ ಸರ್. ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿ ವರ್ಣವೇದ ಸ್ಟಾರ್ಟ್ ಆಗಿತ್ತು. ಸೊ ನಾನು ಮತ್ತು ಗುಂಡ ಒಂದು ಡಾಗ್ನ ಇಟ್ಕೊಂಡು ಒಂದು ಹೋಂಡಾ ಜನರೇಟರ್ ಸಿನಿಮಾ ಮಾಡಿದ್ವಿ ಸರ್. ಅದು ಆಕ್ಚುಲಿ ಮಾಡಿರೋದು ಒಂದು 25 lakhs ಅಲ್ಲಿ ಸರ್. ನಮ್ಗೆ ಗೊತ್ತಿಲ್ಲ ಯಾರಿಗೂ, ಬಟ್ ಬರೀ ಒಂದು ಹೋಂಡಾ ಜನರೇಟರ್ ಒಂದೇ ಲೈಟು ವಿತೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದ್ವಿ ಸರ್. ಸೊ ಅದೇ ವಿ ಒಂದು ಡಾಗ್ನ ಇಟ್ಕೊಂಡು ಅದ್ರ ಎಮೋಷನ್ನ ಕ್ರಾಫ್ಟ್ ಮಾಡ್ಬೇಕು ಅಂತ ಬಂದಾಗ ಅವರು ಚಿದಾನಂದ್ ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ಸೈಕಾಲಜಿನ ಇಟ್ಕೊಂಡು ನಾವು ಅದನ್ನ ಕ್ರಾಫ್ಟ್ ಮಾಡೋದು ಒಂದು ಚಾಲೆಂಜಿಂಗ್ ಇತ್ತು. ವಿ ಅಂಡರ್ಸ್ಟ್ಯಾಂಡ್ ಪ್ರೇಮಗಾವಿಂದ ನಾವು ಜೊತೆಗಿದ್ವಿ. ನಮ್ಮಿಬ್ರು ಒಂದು ಒಡನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು. ನಂತರ ವಿ ಕ್ಯಾರಿಡ್ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್. ನಾನು ಹೇಳ್ತಾರೆ ಲೈಕ್ ಕೊರಿಯೋಗ್ರಾಫರ್ಸ್ ನಿಮಗೆಲ್ಲ ಹೇಳಿದೆ, ನಿಮಗೆ ಭೂಷಣ್ ಮಾಸ್ಟ್ರು, TDC ಕಂಪ್ನಿ, ಮತ್ತು ಮೊಯಿನ್ ಮಾಸ್ಟ್ರು. ಟೆಕ್ನಿಷಿಯನ್ ಇನ್ಯಾರು ಬಿಟ್ಟಿದ್ದೀನಿ, ಎಡಿಟರ್ KM ಪ್ರಕಾಶ್ ಸರ್. ಎಸ್ ಸರ್, ಮರ್ತಾ ನಾನು ಏನಂತ ಇಂಟರ್ವ್ಯೂ ಮಾಡ್ತಾ